ವೆಲ್ಕಮ್ ಟು ತೇಜ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೋಡಿ ಎಷ್ಟು ಬಿಸಿಲಿದೆ. ಸಮ್ಮರ್ ಸೀಸನ್ ಅಂತೂ ಸ್ಟಾರ್ಟ್ ಆಯಿತು. ಏನು 9 ಗಂಟೆ 10 ಗಂಟೆ ಆಯಿತು ಅಂದರೆ ಈ ರೀತಿ ಬಿಸಿಲಿರುತ್ತೆ. ಮನೆಯಲ್ಲಂತೂ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಅಂದರೆ ಸೆಕೆ ಇರುತ್ತೆ. ನೀವೇ ನೋಡ್ತಾ ಇರ್ಬೋದಲ್ವ ಎಷ್ಟು ಬಿಸಿಲಿದೆ ಅಂತ. ಹಾಗೆ ಇವತ್ತು ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು. ವ್ಯಾಕ್ಸಿನ್ ಹಾಕ್ಸೋಕೆ ಹೋಗಬೇಕಾಗಿತ್ತು. ಅವನಿಗೆ 3.5 ಮಂತ್ಸ್ದು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಸೇಫ್ಟಿಗೆ ಅಂದ್ಬಿಟ್ಟು ಪಾಪುಗೆ ಏನಾದರೂ ಮೋಷನ್ ಮಾಡ್ಕೊಬಿಟ್ರೆ ಅಂದ್ಬಿಟ್ಟು ನಾನು ಡೈಪರು ಮತ್ತು ಬೇಬಿ ವೆಬ್ಸು ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಅದು, ಮತ್ತು ಹಾಗೆ ವಾಟರ್ ಬಾಟಲು, ಮತ್ತು ಅವನೇನಾದರೂ ಫೀಡಿಂಗ್ ಮಾಡಿಸಿರ್ತೀನಲ್ವ, ಅದೇನಾದರೂ ವಾಮಿಟಿಂಗ್ ಮಾಡ್ಕೊಬಿಟ್ರೆ ಅಂದ್ಬಿಟ್ಟು ಜೊತೆಗೆ ಒಂದು ನ್ಯಾಪ್ಕಿನ್ ಕೂಡ ನಾನು ತಗೋತಾ ಇದ್ದೀನಿ. ತುಂಬ ಲಾಂಗ್ ಆಗೋಯಿತು 3.5 ಮಂತ್ಸ್ದು ಅಂದರೆ 14th ಅವನಿಗೆ 4 ಮಂತ್ಸ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ತುಂಬ ಲಾಂಗ್ ಡಿಲೇ ಆಗೋಯ್ತಲ್ವಾ. ಏನೂ ಆಗೋಲ್ಲಮ್ಮ, ಒಂದು ವಾರ ಲೇಟಾಗಿ ಹಾಕ್ಸಿದ್ರು ಏನೂ ಆಗೋದಿಲ್ಲ ಅಂತ ಹೇಳಿದರು ಅಲ್ಲಿ ಹಾಸ್ಪಿಟಲಲ್ಲಿ. ಹಾಗೆ ನನಗೆ ವ್ಯಾಕ್ಸಿನ್ ಹಾಕ್ಸೋದು ವೀಡಿಯೋನ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋದಿಲ್ಲ. ಮತ್ತು ಹಾಗೆ ಅಲ್ಲಿ ಡಾಕ್ಟರು ಜ್ವರ ಬಂದರೆ ಜ್ವರದ್ದು ಶಿರಪ್ ಹಾಕಿ ಅಂತ ಹೇಳಿದರು. ನಾನಿಲ್ಲಿ ಡೋಲೋ ಡ್ರಾಪ್ ಶಿರಪ್ ಬರುತ್ತಲ್ಲ ಅದು, ಮತ್ತು ಈ ರೀತಿ ಒಂದು ಕೊಟ್ಟಿರ್ತಾರೆ ಶಿರಪ್ ಹಾಕೋದಕ್ಕೆ. ಒಂದು 3 ಟೈಮ್ಸ್ ಹಾಕಿ ಅಂತ ಹೇಳಿದರು. ನಾವು ಅಲ್ಲಿಂದ ಹಾಸ್ಪಿಟಲಿಂದ ಬಂದ ತಕ್ಷಣ ನಾವು ಒಂದ್ಸಲಿ ಶಿರಪ್ ಕುಡಿಸಿದ್ವಿ. ತಿರ್ಗಾ ಏನಾದ್ರೂ ರಾತ್ರಿ ಒಂದ್ಸಲಿ ಕುಡಿಸಿ, ಏನಾದ್ರು ಮಧ್ಯರಾತ್ರಿ ಬಂದರೆ ಆವಾಗಲೂ ಒಂದ್ಸಲಿ ಕುಡಿಸಿ ಅಂತ ಹೇಳಿದರು. ಹಾಗೆ ಅಲ್ಲಿ ಡಾಕ್ಟರು ಇಂಜೆಕ್ಷನ್ ಮಾಡಿರ್ತೀವಲ್ವ, ಅಲ್ಲಿಗೆ ನೀರು ತಗೊಂಡು ಬಟ್ಟೆ ತಗೊಂಡು ಈ ಥರ ಶಾಖ ಕೊಡಿ ಅಂತ ಹೇಳಿದರು. ಅಂದರೆ ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಅಜ್ಜಿದಿರು ಹೇಳ್ತಾರೆ, ತಣ್ಣೀರು ನೀರನ್ನ ಪಾಪುಗೆ ಮುಡಿಸ್ಬಾರ್ದು ಅಂತ ಹೇಳ್ತಾರೆ. ಅದೇನೋ ಹೇಳ್ತಾ ಇರೋದೇನೋ ಆಗುತ್ತೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಬೇಬಿ ವಿಕ್ಸ್ ಬರುತ್ತೆ, ಅದು ಇಂಜೆಕ್ಷನ್ ಮಾಡಿರ್ತೀವಲ್ವ ಆ ಜಾಗಕ್ಕೆ ಅದನ್ನು ಸ್ವಲ್ಪ ತಗೊಂಡು ಸವರ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಒಂದು ಬಟ್ಟೆ ತಗೊಂಡು ಅವನಿಗೆ ಶಾಖ ಕೊಟ್ವಿ. ತುಂಬ ಆ್ಯಕ್ಟಿವ್ ಆಗಿದ್ದ ಅವನು. ಅಲ್ಲಿಂದ ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ಆ್ಯಕ್ಟಿವ್ ಆಗಿದ್ದ ಅವನು. ಹಾಗೆ ಅವನು ಆಟ ಆಡಿಕೊಂಡು ಇದ್ನಲ್ವ. ಆಗಲೇ ನಾವು 14th ಅವನಿಗೆ 4 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಫೋಟೋಶೂಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ವಿ. ಯಾಕೆ ಅಂದರೆ ಏನಾದರೂ ಇನ್ನೇನು ಮಧ್ಯಾಹ್ನ ಆಯ್ತಾ ಏನಾದರೂ ಜ್ವರ ಏನಾದರೂ ಬಂದುಬಿಟ್ರೆ ಅವನು ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಿಲ್ಲ, ಅಷ್ಟು ಅವನಿಗೆ ಇಂಟ್ರೆಸ್ಟು ಇರೋದಿಲ್ಲ ಅಲ್ವಾ. ಆಟ ಆಡ್ತಿದ್ದಾಗಲೇ ನಾವು ಫೋಟೋ ತೊಗೊಬಿಡೋದ ಅಂದ್ಬಿಟ್ಟು ನಾವು ಫೋಟೋ ತೊಗೋತಿದ್ವಿ. ಅವನು ಆಟ ಆಡ್ಕೊಂಡೇ ಇದ್ದ. ನೋಡಿ ಈ ರೀತಿ ಆಟ ಆಡ್ಕೊಂಡು ಚೆನ್ನಾಗೇ ಇದ್ದ ಅವನು. ನೋಡಿ ಆಮೇಲೆ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡ್ವಿ. ಹಿಂಗೆ ಡೈಪರೆಲ್ಲ ಈ ರೀತಿ ಮಡಗಿದ್ದೀವಿ ಅಂತ ಯಾರು ಏನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬ್ಯಾಕ್ಗ್ರೌಂಡಿಗೆ ಬಂದು ನಾನು ಅಮ್ಮಂದು ಬ್ಲ್ಯಾಕ್ ಕಲರ್ ಸೀರೆ ಇತ್ತು, ಅದನ್ನು ಹಾಸಿದ್ದೀನಿ. ಫಸ್ಟ್ ನಾನು ಬರೀ 4 ಅಂತ ಬರೆದಿದ್ದೆ ಬರೀ ಡೈಪರಲ್ಲಿ. ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ 4 ಅಂತ ತಿರ್ಗಾ ಡೈಪರಲ್ಲಿ ನನ್ನ ತಂಗಿನೇ ಮಾಡ್ತಾ ಇರೋದು ಅದನ್ನು. 4 ಅಂತ ಇನ್ನೊಂದ್ಸಲಿ ಬರೆಸ್ಬಿಟ್ಟು ಪಾಪುದು ಪ್ರತಿಯೊಂದು ಪ್ರಾಡಕ್ಟ್ ಇರುತ್ತಲ್ವ, ಸೋಪು, ಶ್ಯಾಂಪು, ಫೇಸ್ ಕ್ರೀಮು, ಮತ್ತು ಬಾಡಿ ಲೋಷನ್ನು, ಪೌಡರು, ಸೋಪು ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲನೂ ಮಡಗ್ಬಿಟ್ಟು ಈ ರೀತಿ ಮಾಡೋದು ಅಂದ್ಬಿಟ್ಟು ಐಡಿಯಾ ಮಾಡಿಕೊಂಡು ನಾವು ಮಾಡಿದ್ವಿ. ಅವನಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಇಲ್ಲಾಂದ್ರೆ ಬೆಳಿಗ್ಗೆ ನಾವು ಒಂದು 10:30 ಅಷ್ಟೊತ್ತಿಗೆ ಹೋದ್ವಿ. 10:30ಗೆ ಹೋದ್ವಿ, ಸ್ವಲ್ಪ ರಶ್ ಇದ್ದರು. ಅದಾದಮೇಲೆ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದಿದ್ದ ತಕ್ಷಣ ಅವನಿಗೆ ಬರೋಷ್ಟರಲ್ಲೇ ಒಂದು 10 ನಿಮಿಷ 15 ನಿಮಿಷ ಆಯಿತು, ಬಂದ್ವಿ. ಬಂದಮೇಲೆ ಅವನಿಗೆ ಶಿರಪ್ನ ಕುಡಿಸ್ಬಿಟ್ಟು ಮತ್ತು ಅಮ್ಮ ಹಾಗೆ ಆಟ ಆಡಿಸ್ತಿದ್ರು. ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಈ ರೀತಿ 4 ಮಂತ್ಸ್ಗೆ ಈ ರೀತಿ ಮನೇಲೇ ಡೆಕೋರೇಟ್ ಮಾಡಿಬಿಟ್ಟು ಫೋಟೋಶೂಟ್ ತೊಗೊಳಕ್ಕೆ ಮಾಡಿದ್ವಿ. ಡೈಪರು ಅದೆಲ್ಲನೂ ಅವಳು ಡಿಸೈನ್ ಮಾಡಿದ್ಲು. ಅದಾದಮೇಲೆ ನಾನು ಅವಳ ಕೈಲಿ ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೆ ಅಂತ ಹೇಳಿದೆ. ಅವನದು ಪ್ರಾಡಕ್ಟ್ಗಳಿತ್ತಲ್ವ ಅದೆಲ್ಲನೂ ಜೋಡಿಸ್ಬಿಡೋದ ಅಂದ್ಬಿಟ್ಟು ಈ ರೀತಿ ಅವನದು ಪ್ರತಿಯೊಂದು ಪ್ರಾಡಕ್ಟ್ಗಳನ್ನೂ ಕೂಡ ಈ ರೀತಿ ಮಡಗಿದ್ದೀನಿ. ನೋಡಿ ನಿಮ್ಗೆ ತೋರಿಸ್ತೀನಿ ಫೈನಲಾಗಿ ಯಾವ ರೀತಿ ಮಾಡಿದ್ದೀವಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಮತ್ತು ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪಾಪುಗೆ ವೆಯ್ಟ್ ಚೆಕ್ ಮಾಡಲಿಲ್ಲ, ಗೊತ್ತಿಲ್ಲ ಯಾಕೆ ಚೆಕ್ ಮಾಡಲಿಲ್ಲ, ಅಲ್ಲಿ ಮಾಡ್ತಾರೆ ಏನು ಅಂತಲೂ ನಮ್ಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ನಿಮಗೂ ಏನಾದರೂ ಗೊತ್ತಿದೆಯಾ? ಮತ್ತು ಹಾಗೆ ಪಾಪುಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೆಯ್ಟ್ ಚೆಕ್ ಮಾಡ್ತಾರಂತ ನೀವು ಹೋದಾಗ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ನಾನಿಲ್ಲ ಅಂದರೂ 3 ರೀತಿ ಅವನಿಗೆ ಫೋಟೋಶೂಟ್ ಮಾಡೋವಂಥ ಐಡಿಯಾನ ಮಾಡಿರೋದು. ಒಂದು ಮಾಮೂಲಿ ಹಾಗೆ ಡೈಪರ್ದೊಂದು ಹಾಕಿ ಮಾಡಿದ್ದೆ, ಮತ್ತು ಹಾಗೆ ಒಂದು
4 ಅಂತ ಡೈಪರ್ ಅಂತ ಬರೆದ್ಬಿಟ್ಟು ಮತ್ತು ಆ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಾನು ಮಾಡಿರೋದು. ನೆಕ್ಸ್ಟು ಹಾಗೆ ಬ್ಯಾಕ್‌ಗ್ರೌಂಡಿಗೆ ಬಂದು ನಾನು ವೈಟ್ ಕಲರ್ದು ಪಂಚೆ ಬರುತ್ತಲ್ಲ ಅದನ್ನು ಹಾಸ್ಬಿಟ್ಟು ಪೆನ್ಸಿಲ್ಲು ಮತ್ತು ಪೇಂಟು ಮತ್ತು ಪೇಂಟ್ ಬ್ರಷ್ಷು, ಬುಕ್ಸು, ಸ್ಕೇಲು, ಪೆನ್ನು, ಪೆನ್ಸಿಲು, ಪ್ರೊಟ್ರಾಕ್ಟರ್ ಆಗಿರ್ಬೋದು, ಸೀಸರು, ಮೆಂಡರು ಪ್ರತಿಯೊಂದು ಯೂಸ್ ಮಾಡಿ ಮಾಡಿರೋವಂಥದ್ದು ಇದನ್ನ ನಾನು. ಅಂದರೆ ಎಜುಕೇಷನ್ಗೆ ಏನೇನು ಬೇಕು ಅದನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿರೋವಂಥದ್ದು. ನನಗೆ ಅವೆರಡಿಗಿಂತ ಇದು ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ನೀವು ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತೀರಾ, ಪಾಪುಗೆ ಸೇಫ್ಟಿಯಾಗೆ ಪ್ರತಿಯೊಂದು ಕೂಡ ನೀವು ತೊಗೊಂಡೋಗ್ತೀರಾ ಎಲ್ಲಾದರೂ ಹೊರ್ಗಡೆ ಹೋದಾಗ ಅಲ್ವಾ. ಆ ರೀತಿ ನೀವು ಕೂಡ ಮಾಡ್ತೀರಂದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಪಾಪುಗೆ ಏನೇನು ಬೇಕೋ ಪ್ರತಿಯೊಂದು ವಸ್ತುಗಳನ್ನೂ ಎತ್ಕೊಂಡು ಹೋಗ್ತೀರಾ ಅಲ್ವಾ. ಅಂದರೆ ಡೈಪರ್ ಆಗಿರ್ಬೋದು, ಮತ್ತು ಏನಾದರೂ ಮೋಷನ್ ಮಾಡ್ಕೋತಾರೆ ಅಂದ್ಬಿಟ್ಟು ಡೈಪರ್ ಕೂಡ ಸೇಫ್ಟಿಗೆ ಎತ್ಕೊಂಡು ಹೋಗ್ತೀರಾ. ವಾಟರ್ ಬಾಟಲ್ಸು ಮತ್ತು ಕ್ಲೀನ್ ಮಾಡೋದಕ್ಕೆ ಬೇಬಿ ವೆಬ್ಸು ಇದೆಲ್ಲನೂ ನೀವು ಪ್ರತಿಯೊಂದು ಎತ್ಕೊಂಡು ಹೋಗ್ತೀರಾ ಅಂತ ಅನಿಸುತ್ತೆ. ಅಂಥವ್ರಾಗಿದ್ದರೆ ಏನು ಕಮೆಂಟ್ ಮಾಡಿ ತಿಳಿಸಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಮಾಡಿದ್ದೀನಿ ಫೈನಲಾಗಿ. ನನಗೆ ಇದಂತೂ ತುಂಬಾ ಇಷ್ಟ ಆಯಿತು. ಈ ಐಡಿಯಾ ಈ ರೀತಿ ಮಾಡಿದ್ದು ನನಗೆ. ಮತ್ತು ಹಾಗೆ ಪಾಪುಗೆ 3.5 ಮಂತ್ಸಲ್ಲಿ ಎಷ್ಟು ಇಂಜೆಕ್ಷನ್ ಕೊಟ್ಟರು ಅಂದರೆ ರೈಟ್ ಕೈಗೆ 1 ಇಂಜೆಕ್ಷನ್ ಕೊಟ್ಟರು ಮತ್ತು 2 ಕಾಲಿಗೆ ತೊಡೆ ಭಾಗ ಇರುತ್ತಲ್ಲ ಆ ಜಾಗಕ್ಕೆ 2 ಕಡೆನೂ ಒಂದೊಂದು ಇಂಜೆಕ್ಷನ್ ಕೊಟ್ಟರು. ಮತ್ತು ಬಾಯಿಗೆ ಹಾಗೆ 2 ಡ್ರಾಪ್ ಹಾಕಿದ್ರು. ಅಂದರೆ 1.5 ಮಂತಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಸೇಮ್ ಅದೇ ರೀತಿ ಕೊಟ್ಟಿರ್ತಾರೆ 3.5 ಮಂತಲ್ಲೂ ಕೂಡ. ಮತ್ತು ಹಾಗೆ 2.5 ಮಂತ್ಸಲ್ಲಿ 1 ಡ್ರಾಪು 1 ಇಂಜೆಕ್ಷನ್ ಕೊಡ್ತಾರೆ. ಹಾಗೆ ಅವರಪ್ಪ ಡ್ರೆಸ್ ತಂದಿದ್ರು. ಇದನ್ನು ನಾನು ಫಸ್ಟು ಯೂಸ್ ಮಾಡಿದರೆ ಅಂದರೆ ಫಸ್ಟ್ ಟೈಮ್ ಅವನಿಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ವಿ, ಆವಾಗ ಅವನಿಗೆ ಯೂಸ್ ಮಾಡಿದ್ವಿ. ಮತ್ತು ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಯೂಸ್ ಮಾಡಿರೋದು. ಪುಟ್ಟ ಮಕ್ಳದ್ದು ಬಟ್ಟೆ ನೋಡೋದೇ ಒಂಥರ ಚೆಂದ ಅಲ್ವಾ. ಅದರಲ್ಲೂ ಹೆಣ್ಮಕ್ಳಿಗೆ ರೆಡಿ ಮಾಡೋದಂತೂ ಹೆಣ್ಮಕ್ಳು ಪಾಪುಗಂತೂ ರೆಡಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಆದರೆ ಹುಡುಗರಿಗೆ ಮಾತ್ರ ಬರೀ ಪ್ಯಾಂಟು, ಅದು ಬಿಟ್ಟರೆ ಟೀ ಶರ್ಟು ಇಲ್ಲ ಜೀನ್ಸ್ ಪ್ಯಾಂಟು, ಒಂದು ಶರ್ಟು ಇಷ್ಟೇ ಆಗಿರುತ್ತೆ ಹುಡುಗರಿಗೆ. ಹುಡುಗಿರು ಅಂದರೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಬೋದು. ಹಾಗೆ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೆ, ಆದರೆ ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ನಾನು. ಫೋಟೋ ಇತ್ತಲ್ವಾ, ಬರೀ ಆ ಫೋಟೋ ಒಂದು ಮಾತ್ರ ಹಾಕ್ತೆ. ನೋಡಿ ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದರೆ ನಾನು ಫೇಸ್ ಮಾತ್ರ ತೋರಿಸೋದಕ್ಕಾಗೋದಿಲ್ಲ, ಯಾಕಂದರೆ ಫೇಸ್ ತೋರಿಸಿದ್ರೆ ದೃಷ್ಟಿ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ವಾ, ಹಾಗಾಗಿ ತೋರಿಸ್ಲಿಲ್ಲ ನಾನು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಮ್ಮ ಉಪ್ಪು ಸಾಂಬಾರು ಮತ್ತು ರೈಸ್ ಮಾಡಿದರು. ಮತ್ತು ಹಾಗೆ ಒಗ್ಗರಣೆಗೆ ಹಸ್ರು ಕಾಳು, ಬೇಳೆ, ಹೀರೆಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರು, ಉಪ್ಪು ಸಾಂಬಾರು ಮಾಡಿದರು ಅಮ್ಮ. ಹಾಗೆ ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಸಂಜೆ ಕಂಟಿನ್ಯೂ ಮಾಡಿರೋಂಥ ವಿಡಿಯೋ. ಸಂಜೆಗೆ ಅಮ್ಮ ಕಾಫಿ ಮತ್ತು ಮಾಡಿಕೊಟ್ಟಿದ್ರು. ಕಾಫಿ ಜೊತೆ ನಾನು ಬ್ರಿಟಾನಿಯಾ ರಸ್ಕ್ನ ತಿಂತಾಯಿದ್ದೀನಿ. ಬಾಣ್ತಿಯರು ಕಾಫಿನ ಕುಡಿಲೇಬೇಕು ಅಂತ ಹೇಳ್ತಾರೆ. ಕಾಫಿ ಜೊತೆ ಬ್ರೆಡ್ ಇಲ್ಲ ಅಂದರೆ ರಸ್ಕ್ನ ತಿಂತಾರೆ. ಆದರೆ ನಾನು 1.5 ತಿಂಗಳಿಗೆ ಅಷ್ಟೇ ನಾನು ಬ್ರೆಡ್ನ ತಿಂದಿದ್ದು. ಬ್ರೆಡ್ ತಿಂದರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಬ್ರೆಡ್ನ ತಿನ್ನೋದಕ್ಕೆ ಹೋಗಲಿಲ್ಲ ಅಷ್ಟು. 6 ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ನನಗೆ 1 ಲೋಟ ಕಾಫಿ ಮತ್ತು ಬ್ರೆಡ್ನ ಕೊಡ್ತಾಯಿದ್ರು. ಸಂಜೆ ತಿರ್ಗಾ 1 ಲೋಟ ಕಾಫಿ ಮತ್ತು ರಸ್ಕ್ ಜೊತೆ ತಿಂತಾಯಿದ್ದೆ ನಾನು. ನೋಡಿ ಸಂಜೆ ಇನ್ನೇನು 6 ಗಂಟೆ ಆಯ್ತಾ ಬತ್ತು. ನಾನು ಕಾಫಿನ ಕುಡಿದ್ಬಿಟ್ಟು ಪಾಪುಗೆ ಫೀಡಿಂಗ್ ಮಾಡಿಸ್ಬಿಟ್ಟು ನಾನು ಅವನ್ನ ಮನ್ನಿಸ್ದೆ. ನೆಕ್ಸ್ಟು ಹಾಗೆ ಅವನ್ನ ಮನ್ಸಾದ್ಮೇಲೆ ನಂದು ಮತ್ತು ಪಾಪುದು ಬಟ್ಟೆಗಳಿತ್ತು, ಅದನ್ನು ಮಡ್ಚಾಕ್ತಿದ್ದೆ. ಇದು ಕಾಟನ್ದು ಲುಂಗಿ. ಇದನ್ನು ನಾನು ಪಾಪುಗೆ ಮೈ ಒರೆಸ್ದಾಗ ಅಂದರೆ ಸ್ನಾನ ಮಾಡಿಸಿದಾಗ ನಾನು ಅವನಿಗೆ ಯೂಸ್ ಮಾಡ್ತೀನಿ. ಅವನಿಗೆ ಅಂತಲೇ ಸಪ್ರೇಟಾಗಿ ಮಡಗಿರೋದು ಇದನ್ನ. ನಮ್ಮದು ಟವಲ್ಲು ಇಲ್ಲಾಂದರೆ ನಮ್ಮಮ್ಮ ನಮ್ಮ ಪಪ್ಪ ಒರೆಸಿರೋಂಥ ಟವಲ್ ಅವನಿಗೆ ಯೂಸ್ ಮಾಡೋದಿಲ್ಲ ನಾವು. ಅವನಿಗೆ ಅಂತಲೇ ಸಪ್ರೇಟಾಗಿ ನಾವು ಮಡಗಿಬಿಟ್ಟಿದ್ದೀವಿ. ಈ ಥರ ಕಾಟನ್ದು ಲುಂಗಿದು ಅದನ್ನು ನಾವು ಮಡಗಿಬಿಟ್ಟಿದ್ದೀವಿ. ಹಾಗೆ ನಿಮಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಯಾವ್ಯಾವ ರೀತಿ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಅವನಿಗೆ ಈ ಲುಂಗಿ ಅವನಿಗೆ ಆಯಿಲ್ ಮಸಾಜ್ ಮಾಡ್ತೀವಲ್ಲ ಆಗ ಯೂಸ್ ಮಾಡ್ತೀವಿ. ಸ್ವಲ್ಪ ಚಿಕ್ಕದಾಗಿ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಮಡಿಕೊಂಡಿದ್ದೀವಿ. ನನಗೇನು ಅಮ್ಮ ಏನು ಅಷ್ಟೇನು ಕೆಲಸ ಏನೂ ಮಾಡಿಸೋದಿಲ್ಲ. ಆದರೆ ನಾನು ಹೀಗೆ ಮನೇಲೇ ಕೂತಿರ್ತೀನಿ ಅಲ್ವಾ, ಒಂದೇ ಕಡೆ ಕೂತಿರ್ತೀನಿ ಅಲ್ವಾ, ನಂದು ಮತ್ತು ನನ್ನ ಪಾಪುದು ಬಟ್ಟೆನ ಮಡ್ಚ್ಕೊಬಿಡೋದು ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೋತಾ ಇರೋದು. ನೋಡಿ ಫೈನಲಾಗಿ ನಾನು ಬಟ್ಟೆನೆಲ್ಲ ಮಡ್ಚ್ಕೊಂಡು ಇಟ್ಟಿದ್ದೀನಿ.
ಆ ಬಟ್ಟೆಗಳನ್ನೆಲ್ಲ ನಾನು ನಮ್ಮ ರೂಮಲ್ಲಿ ನಾನು ಪಾಪು ಮನಿಕೋತೀವಲ್ಲ ಆ ರೂಮಲ್ಲಿ ನಾವು ಮಂಚದ ಅಡೀಲಿ ಒಂದು ಟಬ್ನ ಮಡಗಿದ್ದೀವಿ. ನಂದು ಮತ್ತು ಪಾಪುದು ಮಾತ್ರ ಅಲ್ಲಿ ಬಟ್ಟೆಗಳನ್ನ ಮಡಗೋದು. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತಾನೇ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗೋದು. ಹಾಗೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗಿನ್ನೂ ಒಂದಷ್ಟು ಚೆನ್ನಾಗಿರೋ ವಿಡಿಯೋನ ಹಾಕಬೇಕು ಅನಿಸುತ್ತೆ.